ಎಸ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಗುರುವಾರದ ಬೆಳಿಗ್ಗೆಯ ವೋಟಿಂಗ್ ರಿಸಲ್ಟ್ ನೋಡಿದ್ದೀರಾ. ಈಗ ಸಂಜೆಯ ವೋಟಿಂಗ್ ರಿಸಲ್ಟ್ ಸುಮಾರು ಚೇಂಜಸ್ ಆಗಿದೆ. ಸಿಕ್ಕಾಪಟ್ಟೆ ಡೇಂಜರ್ ಇರೋರು ಕೆಲವೊಬ್ರು ಡೇಂಜರ್ ಇದ್ದಾರೆ. ಆದರೆ ಈಗ ಮೊದಲನೇ ಪ್ಲೇಸ್, ಎರಡನೇ ಪ್ಲೇಸ್, ಮೂರನೇ ಪ್ಲೇಸ್ ಏನಿತ್ತು, ಮೊದಲನೇ ಪ್ಲೇಸ್ ಅಲ್ಲಿ ಏನು ಕೂಡ ಚೇಂಜಸ್ ಆಗಿಲ್ಲ. 2, 3, 4 ಈ ರೀತಿಯಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ ಆಗಿದೆ. ಬನ್ನಿ ಯಾರ್ಯಾರು ಸೇಫ್ ಆಗಿದ್ದಾರೆ, ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿದ್ದಾರೆ, ಮತ್ತೆ ಇಲ್ಲಿ ಯಾವೆಲ್ಲ ಪ್ಲೇಸ್ ಬದಲಾವಣೆ ಆಗಿದೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಇಲ್ಲಿ ಬೆಳಿಗ್ಗೆ ಬಂದ್ಬಿಟ್ಟು 9ನೇ ಪ್ಲೇಸಲ್ಲಿ ಬಂದು ಧ್ರುವಂತವ್ರು ಇದ್ರು. ಇವಾಗೂ ಕೂಡ ಧ್ರುವಂತವ್ರು ಇದ್ದಾರೆ. ಆಲ್ಮೋಸ್ಟ್ ನೀವು ಅಬ್ಸರ್ವ್ ಮಾಡ್ಬೋದು, ಈ ವಾರ ಅವರೇ ಹೋಗೋದು ಅಂತ ಅವ್ರು ಪಕ್ಕಾ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ಏನೋ ಗೊತ್ತಿಲ್ಲ, ಸ್ವಲ್ಪ ಅವರು ಹೋಪ್ಸ್ ಕಳ್ಕೊಂಡಿರೋಕ್ಕೆ ಈ ರೀತಿ ಅವ್ರಿಗೆ ಓಟ್ ಆಗ್ತಲ್ಲ ಅಂತ ಕಾಣಿಸುತ್ತೆ. ಹೇಗಿದ್ರು ಹೋಗ್ತೀನಿ ಅಂತ ಇಲ್ಲಿ ಹೇಳ್ತಾರೆ. ಇವ್ರಿಗೆ ಯಾಕಪ್ಪ ಓಟ್ ಹಾಕ್ಬೇಕು ಅನ್ಕೊಂಡು ಇವ್ರಿಗೆ ಓಟ್ ಆಗ್ತಾರೇನೋ ಗೊತ್ತಿಲ್ಲ. ಬೆಳಿಗ್ಗೆನೂ ಕೂಡ 9ನೇ ಪ್ಲೇಸಲ್ಲಿ ಇದ್ರು, ಈಗಲೂ ಕೂಡ ಇಲ್ಲಿ 9ನೇ ಪ್ಲೇಸಲ್ಲಿ ಇದ್ದಾರೆ. ಮತ್ತೆ 8ನೇ ಪ್ಲೇಸಲ್ಲಿ ಬಂದು ಅಭಿಷೇಕ್ ಅವರಿದ್ರು ಬೆಳಿಗ್ಗೆ. ಇವಾಗೂ ಕೂಡ ಇಲ್ಲಿ 8ನೇ ಪ್ಲೇಸಲ್ಲಿ ಅಭಿ ಅವರೇ ಕಾಣಿಸ್ಕೊಂತ ಇದ್ದಾರೆ. ಮತ್ತೆ 7ನೇ ಪ್ಲೇಸಲ್ಲಿ ಸೂರಜ್ ಅವರು ಕಾಣಿಸ್ಕೊಂತ ಇದ್ದಾರೆ. ಬೆಳಿಗ್ಗೆ ಬಂದ್ಬಿಟ್ಟು 7ನೇ ಪ್ಲೇಸಲ್ಲಿ ರಾಶಿಕ್ ಅವರಿದ್ರು. ಇವಾಗ 7ನೇ ಪ್ಲೇಸಲ್ಲಿ ಸೂರಜ್ ಅವರು ಕಾಣಿಸ್ಕೊಂತ ಇದ್ದಾರೆ. ಸ್ವಲ್ಪ ಇವ್ರದೊಂದು ಆಟ ಏನಿದೆ, ಆಟದ ವೈಖರಿ ಇಲ್ಲಿ ಚೇಂಜ್ ಆಗಿರೋದು ಗೊತ್ತಾಗ್ತಿದೆ. ಅಂದ್ರೆ ಅವ್ರದ್ದೊಂದು ಸ್ವಭಾವ ಏನಿತ್ತು, ಆ ಒಂದು ಸ್ವಭಾವ ಸ್ವಲ್ಪ ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ. ಗಿಲ್ಲಿಯವ್ರ ಜೊತೆ ಬೇಡದೇ ಇರೋ ಜಗಳಕ್ಕೆ ಇಲ್ಲಿ ಬಿದ್ದಿದ್ರು. ಅಂದ್ರೆ ಅವ್ರು ಕಾಮಿಡಿ ಮಾಡಿದ್ರು, ಅದನ್ನೇ ಅವರು ಟ್ರಾಜಿಡಿ ರೀತಿಯಲ್ಲಿ ಮಾಡ್ಕೊಂಡ್ರು. ಮತ್ತೆ ಇಲ್ಲಿ ಗಿಲ್ಲಿಗೆ ಹಾಸ್ಯ ಬಿಟ್ಟು ಬೇರೆ ಏನೂ ಕೂಡ ಮಾಡಕ್ ಬರಲ್ಲ, ಅದು ಊರವ್ರಿಗೆಲ್ಲ ಗೊತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಸೂರಜ್ ಅವರೇ ಇಲ್ಲಿ ಹೇಳಿದ್ರು. ರಾಶಿಕ್ ಅವ್ರಿಗಂತೂ ಸಿಕ್ಕಾಪಟ್ಟೆ ಇಲ್ಲಿ ಗಿಲ್ಲಿಯವ್ರ ಮೇಲೆ ಕೋಪ ಇರೋದು ಗೊತ್ತಿದೆ. ಸದ್ಯ ಅವರು 7ನೇ ಪ್ಲೇಸಲ್ಲಿ ಇದ್ರು ಬೆಳಿಗ್ಗೆ, ಈಗ 6ನೇ ಪ್ಲೇಸಲ್ಲಿ ಕಾಣಿಸ್ಕೊಂತಿದ್ದಾರೆ. ಒಂದು ಪ್ಲೇಸ್ ಮೇಲೆ ಹೋಗಿದ್ದಾರೆ. ನೋಡೋಣ ಇನ್ನು ಯಾವೆಲ್ಲ ಪ್ಲೇಸ್ಗಳು ಚೇಂಜ್ ಆಗುತ್ತೆ ಅಂತ ಅಂದ್ಬಿಟ್ಟು. ಅಟ್ ಪ್ರೆಸೆಂಟ್ ಗುರುವಾರದ ಸಂಜೆಯ ವೋಟಿಂಗ್ ರಿಸಲ್ಟ್ ಇಲ್ಲಿ ಹೇಳ್ತಿರೋದು ನಾನು. ಇನ್ನು ರಾತ್ರಿ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡ್ಬೇಕಿದೆ. ನಾಳೆ 11 ಗಂಟೆವರೆಗೂ ಇಲ್ಲಿ ವೋಟಿಂಗ್ ಲೈನ್ಗಳು ಆರಂಭ ಇರುತ್ತೆ. ಇನ್ನು 6ನೇ ಪ್ಲೇಸಲ್ಲಿ ರಾಶಿಕ್ ಅವರಿದ್ರೆ, 5ನೇ ಪ್ಲೇಸಲ್ಲಿ ಬಂದು ಸ್ಪಂದನ ಅವರು ಕಾಣಿಸ್ಕೊಂತಿದ್ದಾರೆ. ಸ್ವಲ್ಪ ಕಾಲಿಗೆ ಏಟಾಗಿದೆ, ಆದ್ರೂ ಕೂಡ ಪರವಾಗಿಲ್ಲ, ಸ್ವಲ್ಪ ಈಗ ಚೇತರಿಸ್ಕೊಂಡಿದ್ದಾರೆ. ಈಗ 5ನೇ ಸ್ಥಾನದಲ್ಲಿ ಸ್ಪಂದನ ಅವರಿದ್ದಾರೆ. ಬೆಳಿಗ್ಗೆ ನೋಡಕ್ ಹೋದ್ರೆ 5ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಮಾಳು ಅವರಿದ್ರು. ಇವಾಗ 5ನೇ ಪ್ಲೇಸಲ್ಲಿ ಬಂದ್ಬಿಟ್ಟು ಸ್ಪಂದನ ಅವರಿದ್ದಾರೆ. ಇನ್ನು 4ನೇ ಪ್ಲೇಸಲ್ಲಿ ಬಂದ್ಬಿಟ್ಟು ಮಾಳು ಅವರು ಕಾಣಿಸ್ಕೊಂತ ಇದ್ದಾರೆ. ಬೆಳಿಗ್ಗೆ ನೋಡಿದಾಗ 5ನೇ ಪ್ಲೇಸಲ್ಲಿ ಇದ್ರು, ಈಗ 4ನೇ ಪ್ಲೇಸ್ಗೆ ಬಂದಿದ್ದಾರೆ. ಸ್ವಲ್ಪ ಜಂಪ್ ಆಗಿದ್ದಾರೆ, 1 ಪ್ಲೇಸ್ ಅಂತಾನೆ ಹೇಳ್ಬೋದು. ಇಲ್ಲಿ ಸುಮಾರು ಲಾಟ್ ಆಫ್ ಡಿಫ್ರೆನ್ಸ್ ಎಲ್ಲ ಏನು ಇಲ್ಲ ಓಟಲ್ಲಿ, ಸ್ವಲ್ಪ ಇಲ್ಲಿ ಓಟಲ್ಲಿ ಡಿಫ್ರೆನ್ಸ್ ಇರೋದು ಅಷ್ಟೇ. ಇನ್ನು 3ನೇ ಪ್ಲೇಸಲ್ಲಿ ಬೆಳಿಗ್ಗೆ ಬಂದ್ಬಿಟ್ಟು ರಕ್ಷಿತ್ ಅವರಿದ್ರು. ಈಗ 3ನೇ ಪ್ಲೇಸಲ್ಲಿ ಕಾವ್ಯ ಅವರು ಕಾಣಿಸ್ಕೊಂತಿದ್ದಾರೆ. ಸ್ವಲ್ಪ ಇಲ್ಲಿ ಹಿಂದೆ ಬಿದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು 2ನೇ ಪ್ಲೇಸಲ್ಲಿ ಬಂದ್ಬಿಟ್ಟು ಬೆಳಿಗ್ಗೆ ಕಾವ್ಯ ಅವರಿದ್ರು, ಇವಾಗ 3ನೇ ಪ್ಲೇಸಲ್ಲಿ ಬಂದಿದ್ದಾರೆ. ಆದ್ರೆ ರಕ್ಷಿತ್ ಅವರು 3ನೇ ಪ್ಲೇಸಲ್ಲಿ ಇದ್ದರು, 2ನೇ ಪ್ಲೇಸ್ಗೆ ಹೋಗಿದ್ದಾರೆ. ಅಂದ್ರೆ ಟಾಪ್ 2 ಅಲ್ಲಿ ಇಲ್ಲಿ ರಕ್ಷಿತ್ ಅವರಿದ್ದಾರೆ, ಟಾಪ್ 1 ಅಲ್ಲಿ ಗಿಲ್ಲಿ ನಟ ಅವರಿದ್ದಾರೆ. ಇಲ್ಲಿ ಯಾವಾಗ ಅವ್ರು ನಾಮಿನೇಟ್ ಆಗ್ತಾರೋ ಟಾಪ್ 1 ಅಲ್ಲೇ ಅವರು ಮೇಂಟೈನ್ ಮಾಡಿದ್ದಾರೆ. ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಜನಗಳು ಕೂಡ. ಇಲ್ಲಿ ಹೌದು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಇಲ್ಲಿ ಗೇಮ್ ಏನೋ ಸೋತಿರ್ಬೋದು ಸದ್ಯ. ಇವಾಗ ನೋಡೋಣ ಈ ವಾರದ ಕ್ಯಾಪ್ಟನ್ ಯಾರಾಗ್ತಾರೆ ಅಂತ ಅಂದ್ಬಿಟ್ಟು. ಕ್ಯಾಪ್ಟನ್ಸಿ ರೇಸ್ ಇಂದ ಕೂಡ ಇಲ್ಲಿ ಹೊರಗಡೆ ಬಿದ್ದಿದ್ದಾರೆ ಗಿಲ್ಲಿ ಅವರು, ಕಾವ್ಯ ಅವರು. ಸದ್ಯ ಇವಾಗ ನೋಡಕ್ ಹೋದ್ರೆ ಸುಮಾರು ಚೇಂಜಸ್ಗಳು ಇಲ್ಲಿ ಆಗಿದೆ. 1ನೇ ಪ್ಲೇಸ್, 2ನೇ ಪ್ಲೇಸ್ ಅಂದ್ರೆ 1ನೇ ಪ್ಲೇಸಲ್ಲಿ ಯಾವುದೇ ಒಂದು ಬದಲಾವಣೆ ಆಗಿಲ್ಲ. 2ನೇ ಪ್ಲೇಸಲ್ಲಿ ಕಾವ್ಯ ಅವರಿದ್ರು ಬೆಳಿಗ್ಗೆ, ಇವಾಗ ರಕ್ಷಿತ್ ಅವರು ಬಂದಿದ್ದಾರೆ. ಅವ್ರನ್ನ ಹಿಂದೆ ಹಾಕಿದ್ದಾರೆ ಇವಾಗ. ಅಂದ್ರೆ ಕಾವ್ಯ ಅವ್ರನ್ನ ಹಿಂದೆ ಹಾಕಿ ರಕ್ಷಿತ್ ಅವರು ಮುಂದೆ ಬಂದಿದ್ದಾರೆ. ಸ್ವಲ್ಪ ಗೇಮನ್ನು ಕೂಡ ತುಂಬಾ ಚೆನ್ನಾಗಿ ಕಾವ್ಯ ಅವರು ಆಡಬೇಕಿದೆ. ಇಲ್ಲಿ ಬರೀ ಬಾಯಲ್ಲಿ ಹೇಳಿದ್ರೆ ಆಗಲ್ಲ, ಕೆಲವೊಂದು ಟೈಮಲ್ಲಿ ಮಾಡಿ ತೋರಿಸ್ಬೇಕಾಗತ್ತೆ. ಇಲ್ಲಿ ರಕ್ಷಿತ್ ಅವರು ಪರವಾಗಿಲ್ಲ, ಹೇಳ್ದಂಗೆ ಮಾಡಿದ್ದಾರೆ. ಯಾಕಂತಂದ್ರೆ ಕಾಂಪಿಟೇಟರ್ ಅಲ್ಲ ಅಂತ ಇಲ್ಲಿ ಹೇಳಿದ್ರು. ಈ ಒಂದು ಗೇಮ್, ಲಾಸ್ಟ್ ಗೇಮ್ ಏನಿತ್ತು ಅದರಲ್ಲಿ ಗೆದ್ದಿದ್ದಾರೆ. ಈ ವಾರದ ಕ್ಯಾಪ್ಟನ್ ಏನಾದರೂ ಆಗ್ತಾರಾ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ. ಕ್ಯಾಪ್ಟನ್ ಏನಾದರೂ ಆದ್ರೆ ಮೊದಲ ಮಹಿಳಾ ಕ್ಯಾಪ್ಟನ್ ಕೂಡ ಇಲ್ಲಿ ರಕ್ಷಿತ್ ಅವರು ಆಗ್ತಾರೆ. ಜೋಡಿ ಇರ್ಬೋದು, ಬಟ್ ಆದ್ರೆ ಮಹಿಳೆಯರಲ್ಲಿ ಮೊದಲ ಕ್ಯಾಪ್ಟನ್ ಆಗಿದ್ದು ಹೆಗ್ಗಳಿಕೆ ಅವ್ರಿಗೆ ಬರುತ್ತೆ. ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಈವರೆಗೂ ಕೂಡ ಯಾರು ಲೇಡಿ ಕ್ಯಾಪ್ಟನ್ ಆಗಿಲ್ಲ ಈ ಸೀಸನ್ ಅಲ್ಲಿ ಅಟ್ ಪ್ರೆಸೆಂಟ್. ನೋಡೋಣ ಇವ್ರು ಆಗ್ತಾರಾ ಇಲ್ವಾ ಅಂತ ಉಂಟು. ಸದ್ಯ ಇವಾಗ 1ನೇ ಪ್ಲೇಸಲ್ಲಿ ಗಿಲ್ಲಿ ಅವರು, 2ನೇ ಪ್ಲೇಸಲ್ಲಿ ಬಂದು ರಕ್ಷಿತ್ ಅವರು, 3ನೇ ಪ್ಲೇಸಲ್ಲಿ ಕಾವ್ಯ ಅವರು, 4ರಲ್ಲಿ ಮಾಳು ಅವರು, 5ರಲ್ಲಿ ಸ್ಪಂದನ ಅವರು, 6ರಲ್ಲಿ ರಾಶಿಕಾ ಅವರು, 7ರಲ್ಲಿ ಸೂರಜ್ ಅವರು, 8ರಲ್ಲಿ ಅಭಿ ಅವರು, 9ನೇ ಪ್ಲೇಸಲ್ಲಿ ಧ್ರುವಂತ್ ಅವರು ಇದ್ದಾರೆ. ಸದ್ಯ ವೀಕ್ಷಕರೇ ಸುಮಾರು ಚೇಂಜಸ್ಗಳಾಗಿದೆ ಬೆಳಿಗ್ಗೆ ಮತ್ತೆ ಇವಾಗ ನೋಡಕ್ ಹೋದ್ರೆ. ಈ ವಾರ ಯಾರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಅಂತ ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಧ್ರುವಂತ್ ಅವರು ಸಿಕ್ಕಾಪಟ್ಟೆ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ಮೋಸ್ಟ್ ಅವರೇ ಮನೆಯಿಂದ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಉಳ್ಕೊಂತಾರ ಹೋಗ್ತಾರ ನೋಡ್ಬೇಕಿದೆ. ಫಸ್ಟ್ ಇಲ್ಲಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಬಿಡಿ. ಈಗ ವೋಟಿಂಗ್ ರಿಸಲ್ಟ್ ಏನ್ ಸಿಕ್ಕಿರುತ್ತೆ ಇನ್ಫಾರ್ಮೇಶನ್ 50ರಿಂದ 60% ಅಷ್ಟೇ ಇಲ್ಲಿ ಕನ್ಸಿಡರ್ ಮಾಡೋದು. ಇನ್ನು 40% ಅವ್ರ ಕೈಲಿರುತ್ತೆ. ಅವರು ಕೂಡ ಇಲ್ಲಿ ಡಿಸೈಡ್ ಮಾಡ್ತಾರೆ. ಬೇರೆ ವೋಟ್ ಬಂದಿದ ತಕ್ಷಣ ಜನಗಳ ನಿರ್ಧಾರವೇ ಅಂತಿಮ ನಿರ್ಧಾರ ಅಂತ ಅಲ್ಲ. ಇಲ್ಲಿ ಅವರಲ್ಲೂ ಕೂಡ ಡಿಸ್ಕಷನ್ ಆಗುತ್ತೆ. ಅವ್ರು ಏನ್ ಇಲ್ಲಿ ಕಂಟೆಂಟ್ ಕೊಡ್ತಿದ್ದಾರೆ ಅಂತ ಕೂಡ ಇಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಅವ್ರು ಏನಾದ್ರು ಕಂಟೆಂಟ್ ಕೊಡ್ತಿದ್ರೆ ಇಲ್ಲಿ ಉಳ್ಕೊಂತಾರೆ. ಇದ್ರ ಬಗ್ಗೆ ಸುಮಾರು ಚರ್ಚೆಗಳು ಇಲ್ಲಿ ಆಗಿದೆ. ಜಾನ್ವಿ ಅವರು ಕೂಡ ಇಲ್ಲಿ ಸುಮಾರು ಈ ವಿಚಾರದ ಬಗ್ಗೆ ಇಲ್ಲಿ ಮಾತಾಡಿದ್ದಾರೆ. ಜಾಸ್ತಿ ಏನು ಇಲ್ಲಿ ನಾನು ಹೇಳೋದು ಬೇಕಾಗಿಲ್ಲ ಅಂತ ಅನ್ಕೊಂತೀನಿ. ಸದ್ಯ ಇವಾಗ ಬೆಳಿಗ್ಗೆ ಮತ್ತೆ ಇವಾಗ ಕಂಪೇರ್ ಮಾಡಿದ್ರೆ ಸುಮಾರು ಜನ ಇಲ್ಲಿ ಹಿಂದೆ ಮುಂದೆ ಆಗಿದ್ದಾರೆ. ಅದರಲ್ಲೂ ಕೂಡ ಟಾಪ್ ಪ್ಲೇಸ್ ಇಲ್ಲಿ ಚೇಂಜ್ ಆಗಿಲ್ಲ. ಗಿಲ್ಲಿ ನಟ ಅವರೇ ಟಾಪ್ ಅಲ್ಲಿ ಇದ್ದಾರೆ. ಬಾಟಮ್ ಅಂತ ಇಲ್ಲಿ ಧ್ರುವಂತ್ ಅವರು ಇದ್ದಾರೆ. ವೀಕ್ಷಕರೇ ನಿಮ್ಮ ವೋಟ್ ಯಾರಿಗೆ ಹಾಕಿದ್ದೀರಾ? ನೀವು ಯಾರು ಸಪೋರ್ಟ್ ಮಾಡ್ತಿದ್ದೀರಾ? ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗೆ ಹೋಗಲೇಬೇಕು ಅಂತ ಅಂದ್ಬಿಟ್ಟು ನೀವು ಅನ್ಕೊಂಡಿದ್ದೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.